ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕಂಟ್ ಟ್ಯಾರೋಸ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟು ತೊಗೊಳ್ರಿ. ಸೊ ಇವತ್ತಿನ ದಿನ ಹೆಂಗೈತೆ ನೋಡೋಣ. ನಿಮ್ಮದು ಮತ್ತು ನಿಮ್ಮದು ಯಾರು ನಿಮ್ಮ ವ್ಯಕ್ತಿದ ಯಾರ ಬಗ್ಗೆ ನೋಡ್ತಿರಲ್ಲ ಅವ್ರದ್ದು So be strong. You are stronger than you think you are, and your strength assures us happy outcome. So ಇವತ್ತಿನ ದಿನ ನಿಮ್ಗೆ ಇವತ್ತಿನ ದಿವಸ ನಿಮ್ಗೆ ಏನಂತಿರಲ್ಲ, ನಿಮ್ಗೇನೋ ಒಂದು ಸಿಚುವೇಶನ್ ಬರ್ಬೋದು. ಅದು ನನ್ನ ಕೈಯಿಂದ ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಿ. ಬಟ್ ನಿಮ್ಗೆ ಇವತ್ತು ಅದನ್ನ ನೀವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ಅಂದರೆ ನಿಮ್ಗೆ ಗೊತ್ತಾಗ್ತೈತಿ, ನಾನು ಭಾಳ ಸ್ಟ್ರಾಂಗ್ ಅದೇನು ಇವತ್ತು. ಎಮೋಷ್ನಲಿ ಇರ್ಬೋದು, ಫಿಸಿಕಲಿ ಇರ್ಬೋದು. ಆ ಸಿಚುವೇಶನ್ನ ನೀವು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ಅದ್ರದ್ದು ಒಂದು ಹ್ಯಾಪಿ ಔಟ್ಕಮ್ ಬರ್ತೈತಿ. ಸೊ ಬಿ ಸ್ಟ್ರಾಂಗ್ ಎದಕ್ಕೆ ಬಂತು, ನಿಮಗೇನು ಹೇಳ್ತಿದ್ದಾರೆ ನೋಡೋಣ. ನೀವು ಓವರಾಲ್ ಎನರ್ಜಿ ನೋಡೋಣ ಫಸ್ಟ್. ಬಿ ಹ್ಯಾಪಿ ಔಟ್ಕಮ್ ಇದೆ, ಇಲ್ಲೇ ಸಕ್ಸಸ್ ಇದೆ. ಆ್ಯಕ್ಷನ್ ಓರಿಯೆಂಟೆಡ್ ಗೈಡೆನ್ಸ್ ತೊಗೊತೀರಿ ಇವತ್ತು ಅಥವಾ ಯಾರಿಗಾದ್ರೂ ನೀವು ಗೈಡೆನ್ಸ್ ಕೊಡ್ತೀರಿ ಇವತ್ತು. ನೆಗೆಟಿವಿಟಿ ಬಿಟ್ಟು ಪಾಸಿಟಿವಾಗಿ ವಿಚಾರ ಮಾಡ್ತೀರಿ. ಅಗೇನ್ ಆ್ಯಕ್ಷನ್ ಓರಿಯೆಂಟೆಡ್. ಓಕೆ, ಫೈಟಿಂಗ್ ಎನರ್ಜಿ ಒಳಗಿರ್ತೀರಿ. ಫೈಟಿಂಗ್ ಎನರ್ಜಿ ಅಂದರೆ ನಾನು ಮಾಡಲೇಬೇಕು, ನಾನು ಸಾಧಿಸ್ಬೇಕಂತಿರೋದಿಲ್ಲ, ಆ ರೀತಿ. ಇದರಿಂದ ಹೊರಗೆ ಬರಬೇಕು ಅಥವಾ ಇದನ್ನು ಮಾಡಬೇಕು ಕೆಲಸ ಅಂತ ಹಿಂಗೆ. ಸೊ ಬಿ ಸ್ಟ್ರಾಂಗ್ ಅಂತ ಬಂದಿರೋದು. ಕಂಪ್ಯಾರಿಸನ್ಸ್ ಬರ್ತಾವೆ ಇವತ್ತು ನಿಮ್ಮ ಜೀವನದಾಗ. ಇವತ್ತಿನ ದಿವಸ ನಿಮಗೆ ಏನಾದರೂ ಕಂಪ್ಯಾರಿಸನ್ಸ್ ಮಾಡುವಂಥದ್ದು, ಅಥವಾ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ, ಅಥವಾ ನೀವು ಇನ್ನೊಬ್ಬರನ್ನ ಬೇರೆ ಜೊತೆ ಕಂಪೇರ್ ಮಾಡ್ಕೊತೀರಿ. ಇಲ್ಲಾಂದ್ರೆ ನಿಮ್ದು ಯಾವ್ದಾದ್ರು ಏನಂತೀರಿ, ಜಾಬ್ ಹುಡ್ಕಾಕತ್ತಿದ್ರಿ, ಕರಿಯರ್ ಹುಡ್ಕಾಕತ್ತಿದ್ರಿ ಅಂದ್ರೆ ನೀವು ಕಂಪ್ಯಾರಿಸನ್ಸ್ ಮಾಡ್ಕೊತೀರಿ. ಸೊ ಆ ಕಂಪ್ಯಾರಿಸನ್ ಮಾಡುವಂಥ ಪರಿಸ್ಥಿತಿ ಒಳಗೆ ನೀವೇನು ಸೆಲೆಕ್ಟ್ ಮಾಡ್ಕೊತೀರಿ, ನೀವು ನಿಮ್ಮ ಡಿಸಿಷನ್ ಏನಿಲ್ಲ ನಿಮಗೆ ಖುಷಿ, ಅಂದರೆ ನೀವು ಕರೆಕ್ಟ್ ಸೆಲೆಕ್ಟ್ ಮಾಡ್ಕೊತೀರಿ ಅಂತ ಅರ್ಥ. ನನಗೆ ಆಗಲ್ಲ, ಈ ಕೆಲಸ ನನ್ನ ಕೈಯಿಂದ ಆಗಲ್ಲ ಅನ್ನೋದು ನೀವತ್ತು ನಿಮಗೆ ನಾ ಮಾಡಬಲ್ಲೆ ಅಂತ ಅನಿಸುತ್ತೆ. ಸೊ ಕಂಪ್ಯಾರಿಸನ್ ಯಾಕೆ ಬಂತ? ಇವತ್ತು ನಿಮ್ಮನ್ನು ಯಾವುದೋ ಒಂದು ವ್ಯಕ್ತಿ ಜೊತೆಗೆ ಕಂಪೇರ್ ಮಾಡ್ತಾರೆ ನೋಡ್ರಿ. ಅವ್ರು ನೋಡಿ ಎಷ್ಟು ಎನರ್ಜೆಟಿಕ್ ಅದಾರ, ಅವ್ರು ನೋಡಿ ಎಷ್ಟು ಸ್ಟ್ರಾಂಗ್ ಅದಾರ, ನಾವು ಅಂದರೆ ಅಂತೀರಿ ಅವ್ರ ಜೀವನ ಎಷ್ಟು ಚೆನ್ನಾಗಿ ಮಾಡ್ತಿದಾರ, ಇಂಡಿಪೆಂಡೆಂಟ್ ಅದಾರ, ನೀವು ಹೆಂಗದಿರಿ. ವ್ಯಕ್ತಿ ಜೊತೆಗೆ ಇವತ್ತು ಕಂಪ್ಯಾರಿಸನ್ ಆಗೋ ಚಾನ್ಸಸ್ ಅದ. ನಿಮ್ಮ ರಿಲೇಷನ್ಶಿಪ್ ಒಳಗೂ ಕಂಪ್ಯಾರಿಸನ್ಸ್ ಆಗೋ ಚಾನ್ಸಸ್ ಅದ ನೋಡಿರಿ. ರಿಲೇಷನ್ಶಿಪ್ ಒಳಗೂ ಬೇರೆ ಅಂದರೆ ನೀವು ಬೇರೆ ರಿಲೇಷನ್ಶಿಪ್ ಅದ, ನಿಮ್ಮ ಪಾರ್ಟ್ನರ್ ಏನದಾರಲ್ಲ ನಿಮ್ಗೆ ಹೇಳ್ಬೋದು, ಅವ್ರು ಹೆಂಗದಾರ ನೋಡೋಣ, ನಾವು ಹೆಂಗದೇವಿ, ಅಥವಾ ಇನ್ನೊಬ್ಬರು ಪಾರ್ಟ್ನರ್ ಅವ್ರು ಹೆಂಗದಾರ, ನೀ ಹೆಂಗದಿದಿ. ಈ ರೀತಿ ಕಂಪ್ಯಾರಿಸನ್ಸ್ ಆಗೋ ಚಾನ್ಸಸ್ ಅದಾವು. ಸೊ ಬ್ರೇಕಪ್ ಆಗೋ ಚಾನ್ಸಸ್ ಅದಾವು. ಸೊ ಹುಷಾರಾಗಿರ್ರಿ, ಸ್ಟ್ರಾಂಗ್ ಆಗಿರ್ರಿ ಅಂತ ಹೇಳ್ತದೆ ಇಲ್ಲಿ. ಅದಕ್ಕೆ ಹೇಳಿರೋದು ನಿಮಗೆ ಸ್ಟ್ರಾಂಗ್ ಆಗಿರ್ರಿ ಅಂತಂದು. ಆರ್ಗ್ಯುಮೆಂಟ್ಸ್ ಮಾಡ್ಕೊತೀರಿ ಇವತ್ತು. ಬೇರೆ ಜೊತೆ ಕಂಪೇರ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವನ ನಿಮ್ಮದು. ಇರುವಿಗೂ ಆನಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಹೌದಾ? ಬೆಂಕಿಗೂ ನೀರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಅವ್ರದ್ದೇ ಅಂತ ಒಂದು ಮಹತ್ವಗಳದಾವು ಜೀವನೊಳಗೆ. ಹಂಗೆ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ ಅಂತ ನಾನು ಹೇಳ್ತಿದ್ದಾನೆ. ಯಾಕಂದ್ರೆ ಕಂಪ್ಯಾರಿಸನ್ಸ್ ಬಂದಾಗ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮದು ರಿಲೇಷನ್ಶಿಪ್ ಒಳಗೆ ಪಾರ್ಟ್ನರ್ಸ್ ಒಳಗೆ ಬರ್ಬೋದು, ಅಥವಾ ಕರಿಯರ್ ಒಳಗೆ ಬಿಸ್ನೆಸ್ ಒಳಗೆ ನಿಮ್ಗೆ ಬೇರೆಯವ್ರು ಹೇಳ್ಬೋದು, ಅವ್ರು ಹೆಂಗೆ ಮಾಡ್ಕೊತಿದಾರ, ನೀವು ಹೆಂಗೆ ಮಾಡ್ಕೊತಿದ್ದೀರಿ ನೋಡ್ರಿ ಅಂತ ಹೇಳೋ ಚಾನ್ಸಸ್ ಅದಾವೆ. ಓದೋ ಮಕ್ಳಿದಂದ್ರೆ ನಿಮ್ಗೆ ಮನೆ ಒಳಗೂ ಕಂಪೇರ್ ಮಾಡ್ಕೋಬೋದು. ಬೇರೆ ಮಕ್ಳು ಹೆಂಗೆ ಓದ್ತಿದಾರ, ನೀವು ಹೆಂಗೆ ಓದ್ತಿದ್ದೀರಿ, ಟೀಚರ್ಸ್ ಮಾಡ್ಬೋದು, ಫ್ರೆಂಡ್ಸ್ ಮಾಡ್ಬೋದು. ಸೊ ಅಂಥವಕ್ಕೆಲ್ಲ ನೀವು ಆರ್ಗ್ಯುಮೆಂಟಿಗೆ ಬೀಳಕ್ಕೆ ಹೋಗಬೇಡ್ರಿ ಅಂತ ನಾನು ಹೇಳ್ತೇನೆ ನಿಮ್ಗೆ ಇವತ್ತು. ಏನು, ಯಾಕಂದ್ರೆ ಯು ಆರ್ ಸ್ಟ್ರಾಂಗ್. ನಿಮ್ಮ ಬೇರೆ ಯು ಆರ್ ಓನ್ಲಿ ಒನ್ ಪೀಸ್, ಇಷ್ಟು ಅಂದ್ಕೊಂಬಿಡ್ರಿ. ಎಲ್ಲ ಇಂಡಿವಿಜುವಲ್ಸನ್ನು ಬೇರೆ ಬೇರೆನೇ ಇರ್ತಾರೆ. ಸೊ ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ ಬಂದಿರೋದು ಇವತ್ತು. ರಿಲೇಷನ್ಶಿಪ್ ಒಳಗೆ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ. ನೀವು ಕಪಲ್ಸ್ ಇದ್ರನ್ನ ಕಂಪ್ಯಾರಿಸನ್ಸ್ ಮಾಡ್ಕೋಬೇಡ್ರಿ. ಆರ್ಗ್ಯುಮೆಂಟ್ಸ್ ಹೋಗಿ ಅದು ಎಲ್ಲಿ ಮಟ್ಟ ಹೋಗ್ಬೋದು ಅಂದ್ರೆ ಡೈವರ್ಸ್ ಮಟ್ಟನೂ ಬ್ರೇಕಪ್ ಮಟ್ಟನೂ ಹೋಗೋ ಚಾನ್ಸಸ್ ಭಾಳ ಅದಾವೆ. ಎಂಡಿಂಗ್ ಆಫ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಹೇಳಿದ್ನಲ್ಲ, ರಿಲೇಷನ್ಶಿಪ್ ಇರ್ಬೋದು, ನಿಮ್ಮದು ಬಿಸ್ನೆಸ್, ಕರಿಯರ್, ಜಾಬ್, ನಿಮ್ಮದು ಒಂದು ಎಂಡ್ ಆಗೋ ಚಾನ್ಸಸ್ ಇರ್ಬೋದು. ಸೊ ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ರಿ, ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ.
ಓಕೆ. ಸೊ ಇದು ನಿಮ್ಮ ವ್ಯಕ್ತಿದು ಹೆಂಗೈತೆ ಅಂತ ನೋಡೋಣ ಇವತ್ತು. ಪಾಸ್ಟ್ ಲೈಫ್. ದಿಸ್ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್. ನಿಮ್ಮ ವ್ಯಕ್ತಿ ಇವತ್ತು ನಿಮ್ದು ಆಗಿ ಹೋಗೋಂಥದ್ದು ಹಿಂದಿನ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊತಾರೆ. ರಿಲೇಷನ್ಶಿಪ್ ಇರ್ಬೋದು ಅಥವಾ ಅವ್ರ ಜೀವನೊಳಗೆ ಆಗಿ ಹೋದಂತಹ ಘಟನೆಗಳನ್ನು ನೆನಪು ಮಾಡ್ಕೊಳೋ ಚಾನ್ಸಸ್ ಭಾಳ ಇದಾವೆ ಇವತ್ತು. ನೋಡೋಣ ಏನು ಒಳ್ಳೇದು ನೆನಪು ಮಾಡ್ಕೊತಾರೋ, ಬೇಜಾರಾಗಿದ್ದು ನೆನಪು ಮಾಡ್ಕೊತಾರ. ಇಲ್ಲ, ಸ್ವಲ್ಪ ಬೇಜಾರಾಗಿದ್ದನ್ನು ನೆನಪು ಮಾಡ್ಕೊತಾರೆ ಅವರು. ಆಗೋಗಿದ್ದನ್ನು ನೆನಪು ಮಾಡ್ಕೊಂಡು ಸೈಲೆಂಟ್ ಝೋನಿಗೆ ಹೋಗ್ತಾರೆ ನೋಡ್ರಿ. ಇವತ್ತು ಸ್ವಲ್ಪ ಸೈಲೆಂಟ್ ಆಗ್ತಾರೆ ಇವತ್ತು. ಸೈಲೆಂಟ್ ಝೋನಿಗೆ ಹೋಗ್ತಿದ್ದಾರೆ. ಸೊ ಓವರಾಲ್ ಎನರ್ಜಿ ನೋಡೋಣ. ನೋಡ್ರಿ, ಭಾಳ ಸೈಲೆಂಟ್ ಹೋಗ್ತಿದ್ದಾರೆ ಅವರು. ಜೀವನದೊಳಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಏನೋ ಬೇಜಾರಾಗ್ಯಾರ. ಒಂದೇನಾದ್ರೂ ಒಂದು ಆಶಾಕರಣ ಬೇಕು ಅಂತ ವಿಚಾರ ಮಾಡ್ತಾರೆ. ತಮ್ಮ ಎಮೋಷನ್ಸನ್ನು ಹೋಲ್ಡ್ ಮಾಡ್ಕೊಳೋ ಚಾನ್ಸಸ್ ಭಾಳ ಐತಿ ಅವರಿಗೆ. ದೇ ನೀಡ್ ಅ ಬ್ರೇಕ್. ಸೈಲೆನ್ಸ್ ಝೋನಿಗೆ ಯಾಕೆ ಹೋಗ್ತಾರೆ ನೋಡೋಣ. ಸೈಲೆನ್ಸ್ ಯಾಕೆ ಬಂತು? ಹಳೇದೇನಾದ್ರೂ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಸುಮ್ಮನಾಗೋ ಚಾನ್ಸಸ್ ಅದ ನೋಡ್ರಿ ನಿಮ್ಮ ವ್ಯಕ್ತಿ. ಏನಂತೀರಿ, ಹೋಗಿದ್ದ ಕೆಲವೊಂದು ವಿಷಯಗಳನ್ನ ನೆನೆಸ್ಕೊಂಡು ರಿಗ್ರೆಟ್ ಮಾಡ್ಕೊಳಕತ್ತಾರ. ಪಶ್ಚಾತ್ತಾಪ ಪಡ್ತದಾರ. ನಾನು ಹಿಂಗೆ ಮಾಡಬಾರ್ದಾಗಿತ್ತನ, ನನಗಿಂತ ಆಪರ್ಚುನಿಟಿ ಸಿಕ್ಕಿದ್ವು, ನಾನು ಅದನ್ನು ಬಿಟ್ಟೆ. ಹಿಂಗೆ ಸುಮ್ಮನೆ ನಂದಾದಂಥ ಕೆಲವೊಂದು ಏನಂತೀರಿ ವಿಚಾರಗಳು ಮಾಡಿಕೊಂಡು ನಾನು ಆಪರ್ಚುನಿಟಿ ಬಿಟ್ಟೆ. ಇವತ್ತು ಹೋಗಿದ್ದ ನೆನಪುಗಳು ಭಾಳ ಐತೆ. ಭಾಳ ಅಂದ್ರೆ ನಾಸ್ಟಾಲ್ಜಿಯಾ ಅಂತೇವೆ ಅದಕ್ಕೆ. ಅದು ಎನರ್ಜಿ ಭಾಳ ಐತಿ ಇವತ್ತು ನಿಮ್ಮ ವ್ಯಕ್ತಿದ. ನೆಗೆಟಿವ್ ಆಗೇ ವಿಚಾರ ಮಾಡ್ತಾರೆ ಅವ್ರು ಇವತ್ತು. ಭಾಳ ಆಗೋಗಿದ್ರ ಒಳಗೆ ಖುಷಿದ ನೆನಪು ಮಾಡ್ಕೊಳಲ್ಲ, ನೆಗೆಟಿವ್ ಆಗೋಗಿದ್ದ ಬೇಜಾರನ್ನ ಭಾಳ ನೆನಪು ಮಾಡ್ಕೊತಾರೆ ಇವತ್ತು. ಫ್ಯಾಮಿಲಿ ಒಳಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಹೋಗಿದ್ದನ್ನು ನೆನಪು ಮಾಡ್ಕೊತಾರೆ. ಫ್ಯಾಮಿಲಿ ಒಳಗೆ ಹೋದಂಥದ್ದು ಅಂದರೆ ಏನಂದ್ರೆ ಮನಸ್ಸಿಗೆ ನೋವಾಗಂಥ ವಿಷಯಗಳು. ಅಥವಾ ನೀವು ಕಪಲ್ಸ್ ಇದ್ರಿ ಅಂದ್ರೆ ಮನೆಯೊಳಗೆ ಏನಂತೀರಿ ನಿಮ್ದು ಇಬ್ಬರ ನಡುವೆ ಹೋಗಿದೆ ಅಂತದ. ರಿಲೇಷನ್ಶಿಪ್ ಇತ್ತಂದ್ರೆ ಅದು. ಹಾಗಾಗಿ ಇವತ್ತು ಸೈಲೆಂಟ್ ಝೋನ್ ಇರ್ತಾರೆ. ನೀವೇನಾದ್ರೂ ಮಾತಾಡ್ಸೋಕೆ ಹೋದ್ರೂ ಮಾತಾಡಲ್ಲ ಅವರು ಇವತ್ತು. ನೀವೆಷ್ಟೇ ಮನೆಯೊಳಗೆ ಖುಷಿ ಇತ್ತು, ಒಂದು ಸೆಲೆಬ್ರೇಷನ್ ಇತ್ತು ಇದ್ರೂ, ಬಟ್ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ವ್ಯಕ್ತಿ ಭಾಳ ಸೈಲೆಂಟ್ ಇರ್ತಾರೆ ಇವತ್ತು. ಆ ಖುಷಿ ಒಳಗೆಲ್ಲ ಆಗೋಲ್ಲ, ಆಗಕ್ಕೆ ಮನಸ್ಸು ಬರಲ್ಲ ಅವರಿಗೆ. ನೀವು ಎಷ್ಟೇ ನಿಮ್ಮ ಫ್ರೆಂಡ್ ಝೋನ್ ಒಳಗಿದ್ರು, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಇದ್ರಂದ್ರೆ ನಿಮ್ಮ ವ್ಯಕ್ತಿ ಯಾರು ನೋಡ್ತಿದ್ದೀರಿ, ಆ ವ್ಯಕ್ತಿ ಭಾಳ ಸೈಲೆಂಟ್ ಒಳಗಿರ್ತಾರೆ ಇವತ್ತು. ಯಾಕೆ ಮೂಡ್ ಚೆನ್ನಾಗಿಲ್ಲ, ನಂದು ಬೇಜಾರಾಗಿ ನಾನು ಅಂತ ಹೇಳುವಂಥದ್ದು. ನೀವು ಮದುವೆ ವಿಷಯ ಮಾತಾಡ್ಕೋಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ಕೋಬೋದು. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದ್ರೆ ಅಂದರೆ ಕಮಿಟ್ಮೆಂಟಿಗೆಲ್ಲ ಕೊಡೋಕೋದ್ರೆ ಈಗ ಯಾಕೋ ನನಗೆ ಅದು ಹ್ಞೂ ಅನ್ಬೇಕು ಅನ್ಸಕತ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಎನರ್ಜಿ ಬಂದೈತಿ ಇವತ್ತು. ಎಲ್ಲ ಇದ್ರೂ ಜೀವನೊಳಗೆ ಏನಂತೀರಿ, ಎಲ್ಲ ಇದ್ರೂ ಅವ್ರಿಗೆ ಏನೋ ಒಂಥರ ಏನೂ ಇಲ್ಲ ಅನ್ನೋ ಥರ ಇದು. ನಥಿಂಗ್ನೆಸ್ ಬಂತಲ್ಲ ಇಲ್ಲಿ ಫಸ್ಟ್ ಬಂದಿದ್ದ ಬಾಟಮ್ ಆಫ್ ದ ಡೆಕ್ ಬಂದಿದ್ದು ಕಾರ್ಡ್ ಇದೆ. ಎಲ್ಲ ಖುಷಿ ಐತಿ ಮನೆಯೊಳಗೆ, ಎದಕ್ಕೂ ಕಮ್ಮಿ ಇಲ್ಲ, ಅಥವಾ ಅವ್ರ ಜೀವನೊಳಗೆ ಏನೂ ಕಮ್ಮಿ ಇಲ್ಲ ಅಂದ್ರೂ, ಬಟ್ ಏನು ಜೀವನ ಇದೆ, ನನ್ನ ಜೀವನದಾಗ ಏನೂ ಇಲ್ಲ ಅಂತಲೇ ಇವತ್ತು ಅವ್ರಿಗೆ ಅನ್ನಿಸ್ತತಿ. ಓಕೆ. ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.